ಪ್ರೀತಿಸಿ ಮದುವೆ ಆಗಿದ್ದಾಕೆಯ ಜೀವವನ್ನೇ ತೆಗೆದ ಪೊಲೀಸ್ ಪೇದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ರಾಮಾಪುರ ಸೈಟ್ನಲ್ಲಿ ಘಟನೆ. 3 ದಿನದ ಹಿಂದೆ ಕೊಲೆಯಾಗಿದ್ದ ಬಸ್ ಕಂಡಕ್ಟರ್ ಕಾಶಮ್ಮ ನೇಲಗಿಣಿ 34 ವರ್ಷ, ಗಂಡನಿಂದಲೇ ಕೊಲೆಯಾದ ಸರ್ಕಾರಿ ಬಸ್ ಕಂಡಕ್ಟರ್. ಪೊಲೀಸ್ ಪೇದೆ ಸಂತೋಷ್ ಕಾಂಬ್ಳೆಯಿಂದ ಕೃತ್ಯ ನಡೆದಿದೆ. 13 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದ ಕಾಶಮ್ಮ ಸಂತೋಷ್ ಮದುವೆ ಬಳಿಕ ಹೆಂಡತಿ ಮೇಲೆ ಸಂಶಯ ಪಟ್ಟುಕೊಂಡು ಕಿರುಕುಳವನ್ನು ನೀಡುತ್ತಿದ್ದ. ಪತ್ನಿಗೆ ಟಾರ್ಚರ್ ನೀಡುವುದು, ದೈಹಿಕ ಹಲ್ಲೆ ಮಾಡ್ತಿದ್ದ ಸಂತೋಷ್ ಇದರಿಂದ ಬೇಸತ್ತು ಗಂಡನ ಸಹವಾಸ ಬಿಟ್ಟು ತವರು ಮನೆ ಸೇರಿದ್ದ ಕಾಶಮ್ಮ. ಬಳಿಕ ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದ ಕಾಶಮ್ಮ ಇದಾದ ಬಳಿಕ ವಿವಾಹ ವಿಚ್ಛೇದನಕ್ಕೆ ಬೈಲಹೊಂಗಲ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಆಗಿತ್ತು. ತವರು ಮನೆಯಲ್ಲೂ ಇರದೆ ಸವದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಕಾಶಮ್ಮ ಏಪ್ರಿಲ್ 5, 2025ರಂದು ನ್ಯಾಯಾಲಯದಿಂದ ವಿಚ್ಛೇದನ ಕೂಡ ಪಡೆದಿದ್ದು. ಇದಾದ ಬಳಿಕವೂ ಹೆಂಡತಿಗೆ ಕರೆ ಮಾಡಿ ಬೈಯುವುದು, ನಿಂದಿಸುವುದನ್ನು ಮಾಡುತ್ತಿದ್ದ ಸಂತೋಷ್ ಅಕ್ಟೋಬರ್ 13ರಂದು ಸಂಜೆ 8 ಗಂಟೆಗೆ ಕಾಶಮ್ಮನ ಬಳಿ ಹೋಗಿ ಗಲಾಟೆಯನ್ನ ಮಾಡಿದ್ದಾರೆ. ಪತ್ನಿಯ ಕತ್ತು ಕೊಯ್ದು ಹೊಟ್ಟೆಗೆ ಇರಿದು 3 ಬಾರಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಪಾಪಿ ಗಂಡ ಸಂತೋಷ್ 3 ದಿನದ ಬಳಿಕ ದುರ್ವಾಸನೆ ಬಂದು ಪೊಲೀಸರಿಗೆ ಮಾಹಿತಿ ರವಾನೆಯಾಗಿದೆ. ಸ್ಥಳೀಯರಿಂದ ಸವದತ್ತಿ ಪೊಲೀಸರಿಗೆ ಕೊಲೆಯ ಮಾಹಿತಿ ಹೋಗಿದ್ದು, ಕೊಲೆ ಕೇಸನ್ನ ದಾಖಲಿಸಿಕೊಂಡು ಸವದತ್ತಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಪರಾರಿಯಾದ ಆರೋಪಿ ಸಂತೋಷ್ಗಾಗಿ ಪೊಲೀಸರ ಹುಡುಕಾಟ ನಡೆದಿದೆ. ರಾಜು ಮಹೇಂದ್ರಕರ್, ಟಿವಿ 11 ಕನ್ನಡ. ಈಗ ನಾವು ಕಂಡಿದ್ದು ನೋಡಿದ್ರೆ ಒಂದು 3-4 ತಿಂಗಳು ನಮಗೆ ಬಾಡಿಗೆ ಕಂಡಾರ್ರಿ ಅವರು. ಮುಂದೆ ಬರೋದು ಡ್ಯೂಟಿಗೆ ಹೋಗಿದ್ರು. ಬೆಳಿಗ್ಗೆ 7 ಗಂಟೆಗೆ ಹೋದ್ರ ಅಂತಂದ್ರೆ ಸಾಯಂಕಾಲ ಹೊಳ್ಳಿ ನಾವು 7-7:30 ನೋಡ್ತಿದ್ವಿ, ಹೊಳ್ಳಿ ನೋಡ್ತಿರ್ತಿಲ್ಲ. ಆ ಬಕ್ ಮರದ ದಿವಸ ಮತ್ತೆ ಮಗ ಸೇಮ್ ಆದ ಟೈಮ ಹೋಗಿದ್ರು ಬರ್ತಿದ್ರು. ಇಲ್ಲೇನು ಓಣ್ಯಾಗ ಹಂಗೆ ಯಾರು ಏನೋ ಅದು ನಾವು ನಿಮ್ಮ ಗೊತ್ತಿರ್ಕಿಲ್ಲ. ಅವರು KSRTC ಒಳಗೆ ಕಂಡಕ್ಟರ್ ಅಂತ ಇದ್ದರು. ಅವ್ರೊಬ್ಬರೇ ನಮ್ಮ ಕಂಡಿದ್ದು ನೋಡ್ರೆ ಅವ್ರೊಬ್ಬರೇ ಇತ್ತು. ಕಾಶಮ್ಮ ಅವರು 4-5 ತಿಂಗಳು ಅಂತ ಇಲ್ಲಿ ಬಾಡಿಗೆ ಇರ್ತಾರೆ. ಬಟ್ ಅವ್ರ ಪೂರ್ವತೆ ನಮ್ಗೆ ಏನು ಗೊತ್ತೈತೆ. ಆ್ಯಕ್ಚುಲಿ ಇಲ್ಲಿ ಬಾಜು ಮನೆಯಾರು ನಮಗೆ ಏನು ಹೇಳಿದ್ರು, ಹಿಂಗೆ ಬಾಡಿಗೆ ಬರ್ತಾರೆ ಪೂರ್ವ ಅಂತ, ಸಿಂಗಲ್ ಅದಾರ ಕಂಡಕ್ಟರ್ ಬರ್ತಾರೆ ಅಂತಂದು. ಹಿಂದಕ್ಕೂ ನಾವು ಕಂಡಕ್ಟರ್ಗೆ ಆಮೇಲೆ ನೀರಿನ ವಾಟರ್ ಮ್ಯಾನ್ ಊಟಗಳು ಬಾಡಿಗೆ ಕೊಟ್ಟಿದ್ವಿ. ಆ ಪ್ರಕಾರ ಬಾಡಿಗೆ ಕೊಟ್ಟಿದ್ವಿ. ಅವರು ಬೆಳಿಗ್ಗೆ ಪುಣೆಗೆ ಹೋಗ್ತಂದ್ರೆ ಡ್ಯೂಟಿಗೆ ಹೋಗ್ತಿದ್ರು. ರಾತ್ರಿ 8-8:30 ಅಂದ್ರೆ ಬರ್ತಿದ್ರು. ಬಟ್ ಅವರು ಗಂಡಂದಾಗಲಿ ಅವ್ರದ್ದು ಪೂರ್ವತೆ ನಮ್ಗೆ ಏನು ಗೊತ್ತಿದ್ದಿಲ್ಲ.